ಎರಡನೇ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ ನೋಡಿ, ಬದಲಾಗ್ತಾರಾ ಬಿ.ವೈ. ವಿಜಯೇಂದ್ರ ಅನ್ನುವಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಬದಲಾವಣೆಗೆ ಬಿಗಿಪಟ್ಟು ರೆಬಲ್ಸ್ ಟೀಮಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡೋದಕ್ಕೆ ಬಿ.ವೈ. ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಆದ್ರೆ ಬೇರೆ ವೈಯಕ್ತಿಕ ಕಾರಣಕ್ಕಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಬಟ್ ಇದ್ರ ಹಿಂದೆ ಇರುವಂತ ಲೆಕ್ಕಾಚಾರ ಏನು, ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಕಮಲಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಈ ವಿಚಾರ ಕಂಪನ ಸೃಷ್ಟಿ ಮಾಡ್ತಾ ಇದೆ. ತಣ್ಣಗಾಗ್ತಾ ಇಲ್ಲ ರೆಬಲ್ಸ್ ಟೀಮ್. ಹಾಗಾಗಿ ದೆಹಲಿಗೆ ಹಾರಿದ್ದಾರೆ ಬಿ.ವೈ. ವಿಜಯೇಂದ್ರ. ಹೈಕಮಾಂಡ್ ಭೇಟಿಗೆ ಸಿದ್ಧತೆ ನಡೆದಿದೆ. ಬಿ.ವೈ. ವಿಜಯೇಂದ್ರ ಅವರ ನಡೆ ಇದೆಯಲ್ಲ, ಅದು ಕುತೂಹಲ ಮೂಡಿಸ್ತಾ ಇದೆ. ಅಮಿತ್ ಶಾ ಭೇಟಿಗೆ ಟೈಮ್ ಕೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಅಧ್ಯಕ್ಷ ಸ್ಥಾನದ ಜಟಾಪಟಿಯ ಬೆನ್ನಲ್ಲೇನೆ ಒಂದು ತಂತ್ರ ಹೆಣಿತಾ ಇದ್ದಾರೆ. ಜೆ.ಪಿ. ನಡ್ಡಾ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ದಾರೆ ವಿಜಯೇಂದ್ರ ಅಂತ ಗೊತ್ತಾಗ್ತಾ ಇದೆ. ರೆಬಲ್ಸ್ ಟೀಮ್ ಏನಿದೆ, ಆ ರೆಬಲ್ಸ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಮುಂದುವರಿಬಾರದು. ಮುಂಬರುವಂತ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಅವರು ತಮ್ಮ ಕೆಲಸವನ್ನ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಅವರನ್ನ ಬದಲಾವಣೆ ಮಾಡಬೇಕು. ಬೇರೆ ಯಾರಿಗಾನ ಎಕ್ಸ್ಪೀರಿಯನ್ಸ್ ಪರ್ಸನಿಗೆ ಕೊಡಿ. ಅವರ ಅಂಡರಲ್ಲಿ ಈಗ ಪಕ್ಷ ಸಂಘಟನೆ ಆಗ್ತಾ ಇರೋದು ಸರಿಯಲ್ಲ ಅನ್ನುವಂಥದ್ದನ್ನ ರೆಬಲ್ಸ್ ಟೀಮ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಬಿ.ವೈ. ವಿಜಯೇಂದ್ರ ಅವರು ಹೇಳ್ತಾ ಇರ್ತಾರೆ, ಹೋದಲ್ಲಿ ಬಂದಲ್ಲಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ ಹೈಕಮಾಂಡ್. ನಾನು ಮಾಡ್ತಾ ಇರುವಂಥ ಕೆಲಸ ಏನಿದೆ, ನನ್ನ ಪ್ರಾಮಾಣಿಕ ಕೆಲಸ, ಪಕ್ಷ ಸಂಘಟನೆ ಆಗಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲವೂ ಕೂಡ ಕಾರ್ಯಕರ್ತರಿಗೂ ಕೂಡ ಇಷ್ಟ ಇದೆ. ನನ್ನ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀನಿ ಅಂತ ಬಿ.ವೈ. ವಿಜಯೇಂದ್ರ ಹೇಳ್ತಾ ಇರ್ತಾರೆ. ಮತ್ತೊಂದು ಕಡೆ ಇವತ್ತೇ ನಿರ್ಧಾರ ಆಗತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರ ಭವಿಷ್ಯ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ವರಿಷ್ಠರ ಹೈ ಲೆವೆಲ್ ಸಭೆ ನಡೆಯುತ್ತೆ. ಇವತ್ತು ಸಂಜೆ ದೆಹಲಿಯಲ್ಲಿ ಮಹತ್ವದ ಮಾತುಕತೆ ಆಗತ್ತೆ ಅಂತ ಗೊತ್ತಾಗ್ತಾ ಇದೆ. ಬಿಜೆಪಿ ವರಿಷ್ಠರ ನೇತೃತ್ವದಲ್ಲಿ ನಡೆಯುವಂತ ಮಹತ್ವದ ಮೀಟಿಂಗ್, ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಮೆಗಾ ಮೀಟಿಂಗ್ ನಡೆಯುತ್ತಾ, ಅಲ್ಲೇನಾದ್ರೂ ಅವರಿಗೆ ಈ ತರದ ಬದಲಾವಣೆ ಮಾಡ್ತಾ ಇದ್ದೀವಿ, ಪ್ರಕ್ರಿಯೆ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು, ಅಥವಾ ಈಗಿರುವಂತ ಒಂದಷ್ಟು ಆಂತರಿಕ ಸಂಘರ್ಷಗಳನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಏನಾದರೂ ಪ್ರಸ್ತಾಪ ಆಗುತ್ತಾ ಇವತ್ತಿನ ಮಹತ್ವದ ಮಾತುಕತೆಯಲ್ಲಿ? ನೋಡಿ, ಈ ತರದ ನಾನಾ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ವಿಪಕ್ಷ ನಾಯಕರು, ಮತ್ತೊಂದು ಕಡೆ ಬಿ.ವೈ. ವಿಜಯೇಂದ್ರ ಅವ್ರಿಗಿರೋ ಮೀಟಿಂಗಿಗೆ ಇವ್ರು ಹೋಗಲ್ಲ, ಇವರಿರೋ ಜಾಗದಲ್ಲಿ ಅವ್ರು ಹೋಗಲ್ಲ, ಇಬ್ಬರಿಗೂ ಕೂಡ ಹೊಂದಾಣಿಕೆ ಇಲ್ಲ. ಈ ಥರದ ಸನ್ನಿವೇಶ ಸದ್ಯ ಬಿಜೆಪಿಯಲ್ಲಿದೆ. ಸೊ ಇವತ್ತು ನಡೆಯುವಂಥ ಮಹತ್ವದ ಮೀಟಿಂಗ್ನಲ್ಲಿ ಏನಾದರೂ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಏನಾದರೂ ಮಾತುಕತೆ ಆಗತ್ತಾ? ಆ ಥರದ ಪ್ರಶ್ನೆಗಳೆಲ್ಲ ಸಹಜವಾಗಿ ಕಾಡ್ತಾ ಇದೆ. ಆಮೇಲೆ ನಾನು ಈಗ ಯಾವುದೇ ಕಾರಣಕ್ಕೂ ಕೂಡ ಆ ಥರದ ಬದಲಾವಣೆ ಆಗಲ್ಲ. ಆರಂಭದಲ್ಲಿ ಹೇಳಿದ್ರು ವಿಜಯೇಂದ್ರ ಅವರು, ಕರ್ನಾಟಕ ಸೇರಿ ಬಾಕಿ ಇರುವ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ, ಗೊಂದಲ ಹಾಗೂ ನಾಯಕರ ಅಸಮಾಧಾನ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡದೆ ಬಾಕಿ ಉಳಿಸ್ಕೊಂಡಿದೆ ಬಿಜೆಪಿ. ಯಾರನ್ನ ಆಯ್ಕೆ ಮಾಡಬೇಕು ರಾಜ್ಯಾಧ್ಯಕ್ಷರನ್ನಾಗಿ? ಅದಕ್ಕೆ ಸೂಕ್ತ ವ್ಯಕ್ತಿ ಯಾರು? ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕುರಿತು ಇವತ್ತೇ ತೀರ್ಮಾನ ಆಗುತ್ತಾ? ಬಿ.ವೈ. ವಿಜಯೇಂದ್ರ ಭವಿಷ್ಯವೂ ಕೂಡ ಇವತ್ತೇ ನಿರ್ಧಾರ ಆಗುತ್ತಾ? ನೋಡಿ, ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಕಮಲಪಾಳ್ಯದಲ್ಲಿ. ಅದರ ಜೊತೆಗೇನೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಸೊ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಕುತೂಹಲಗಳು ಸಹಜವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಏನಾದರೂ ಆ ವಿಚಾರ ಪ್ರಸ್ತಾಪ ಆಗ್ಬೋದಾ? ಒಂದು ವೇಳೆ ಆ ಥರ ಬದಲಾವಣೆ ಮಾಡೋದಾದ್ರೆ ಯಾರಿಗೆ ಕೊಡ್ತಾರೆ ಆ ಪಟ್ಟ? ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಇವತ್ತು ನಡೆಯುವಂಥ ಮಹತ್ವದ ಮೀಟಿಂಗ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗತ್ತೆ ಅಂತ ಗೊತ್ತಾಗ್ತಾ ಇದೆ. ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿವೇಕ್, ಒಂದ್ ಕಡೆ ಬದಲಾವಣೆಯ ಚರ್ಚೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು, ಮತ್ತೊಂದು ಕಡೆ ಈಗ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥ ಬಿ.ವೈ. ವಿಜಯೇಂದ್ರ ಅವರು ಇವತ್ತು ಮಹತ್ವದ ಮಾತುಕತೆ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಮೀಟಿಂಗ್ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಏನಾದರೂ ಚರ್ಚೆ ಆಗ್ಬೋದಾ? ಒಂದು ವೇಳೆ ಚರ್ಚೆ ಆದರೆ ಯಾರನ್ನ ಆಯ್ಕೆ ಮಾಡ್ಬೋದು, ಏನು ಹೇಗೆ ಅಂತ?
ಎಸ್ ಪ್ರಭು, ರಾಜ್ಯದಲ್ಲಾಗಿರ್ಬೋದು ಮತ್ತು ಕೇಂದ್ರದಲ್ಲಾಗಿರ್ಬೋದು ಬಹಳಷ್ಟು ದಿನಗಳಿಂದ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಒಂದ್ ಕಡೆ ಆದ್ರೆ ಮತ್ತು ರಾಜ್ಯ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ನಡೀತಿದ್ದು. ಈಗಾಗಲೇ 1 ವರ್ಷದಿಂದ ಕೂಡ ಈ ನೇಮಕಾತಿ ಪ್ರಕ್ರಿಯೆ ಪೆಂಡಿಂಗ್ ಇತ್ತು. ಈಗ ಎಲ್ಲ ಒಂದ್ ಕಡೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಒಂದು ಹೈ ವೋಲ್ಟೇಜ್ ಸಭೆ ಕೂಡ ನಡೆಯುತ್ತೆ ದೆಹಲಿಯಲ್ಲಿ. ಇದು ಒಂದ್ ರೀತಿಯಾಗಿ ರಾಷ್ಟ್ರೀಯ ಮಟ್ಟದ ಯಾರ್ಯಾರು ನಾಯಕರು ಕೋರ್ ಕಮಿಟಿಯಲ್ಲಿದ್ದಾರೆ ಆ ನಾಯಕರು ಎಲ್ಲ ಭಾಗಿಯಾಗ್ತಾರೆ. ಅಲ್ಲಿ ಬಹುತೇಕವಾಗಿ ಇವತ್ತಿನ ಸಭೆಯಲ್ಲಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅಂತ ಘೋಷಣೆ ಮಾಡುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೂತನ ನೇಮಕಾತಿ ಮಾಡೋದಕ್ಕೆ ಈಗಾಗಲೇ ಹಳೆ ರಾಷ್ಟ್ರೀಯ ಅಧ್ಯಕ್ಷರ ಪೀರಿಯಡ್ ಕೂಡ ಮುಗಿದು ಸುಮಾರು 1 ವರ್ಷಗಳು ಕೂಡ ಕಳೆದಿದ್ರು ಕೂಡ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡಿರಲಿಲ್ಲ. ಹಾಗಾಗಿ ಅದಕ್ಕೂ ಕೂಡ ತೆರೆ ಎಳಿಬೇಕು ಅಂತ ಹೈಕಮಾಂಡ್ ಒಂದ್ ಕಡೆ ಡಿಸೈಡ್ ಆಗಿ ಇವತ್ತು ಒಂದು ಹೈ ವೋಲ್ಟೇಜ್ ಸಭೆ ಕೂಡ ಕೂರಲಿದ್ದಾರೆ. ಆ ಹೈ ವೋಲ್ಟೇಜ್ ಸಭೆಯಲ್ಲಿ ಬಹುತೇಕ ಸಂಘ ಪರಿವಾರದ ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಇದೆ ಅಂತಾನೆ ಕೇಳಿ ಬರ್ತಾ ಇದೆ. ಮತ್ತೆ ಇದನ್ನ ಹೊರತುಪಡಿಸಿ ಇನ್ನಿತರ ರಾಜ್ಯಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮೊನ್ನೆ ಅಷ್ಟೇ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಗಳು ಆಯ್ತು. 12 ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದ್ರು. 1-2-3 ರಾಜ್ಯಗಳ ಆಯ್ಕೆ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಗೊಂದಲ ಕೂಡ ಇತ್ತು. ಈಗ ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲೇ ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ಆದ್ರೂ ಕೂಡ ಇಲ್ಲಿ 3 ಬಣಗಳಾಗಿ ಕಂಡು ಬರ್ತಾ ಇದೆ. ರೆಬಲ್ಸ್ ಬಣ, ತಟಸ್ಥ ಬಣ ಮತ್ತು ವಿಜೇಂದ್ರ ಬಣ ಅಂತ ಈ ರೀತಿಯಾಗಿ ಗೊಂದಲ ಇದೆ. ಹಾಗಾಗಿ ಹೈಕಮಾಂಡ್ಗೂ ಕೂಡ ಈ ರೀತಿಯಾದ ಒಂದು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕಾತಿಗೆ ಅವ್ರಿಗೂ ಕೂಡ ದೊಡ್ಡ ತಲೆನೋವಾಗಿದೆ ಅಂತಾನೆ ಕೇಳಿ ಬರ್ತಾ ಇದೆ ಪ್ರಭು. ಅದರ ಜೊತೆ ಇವತ್ತು ಈ ವಿಚಾರಗಳು ಕೂಡ ಒಂದ್ ವೇಳೆ ಏನಾದ್ರೂ ಚರ್ಚೆ ಆದ್ರೆ ಇದಕ್ಕೂ ಕೂಡ ರಾಜ್ಯಾಧ್ಯಕ್ಷರ ನೇಮಕಾತಿಗೂ ಕೂಡ ಕ್ಲೈಮ್ಯಾಕ್ಸ್ ಹೇಳದಂತೆ ಆಗುತ್ತೆ ಅಂತ ಕೂಡ ಕೇಳಿ ಬರ್ತಾ ಇದೆ ಪ್ರಭು. ಈಗ ಒಂದು ವೇಳೆ ಬದಲಾವಣೆ ಮಾಡೋದೇ ಆದ್ರೆ ಈಗ ಯಾರನ್ನ ಆಯ್ಕೆ ಮಾಡಬಹುದು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂತ? ಎಸ್ ಪ್ರಭು, ಈಗಾಗಲೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ವಿಜೇಂದ್ರ ಅವರು ಈಗಾಗಲೇ ಲಿಂಗಾಯತ ಕಮ್ಯುನಿಟಿಯ ಒಂದು ಲೀಡರ್ ಕೂಡ ಆಗಿದ್ದಾರೆ ಮತ್ತು ಅವರ ತಂದೆ ಆದಂತ ಯಡಿಯೂರಪ್ಪನವರಿಗೂ ಕೂಡ ಒಂದು ಮ್ಯಾಸಿವ್ ಆಗಿ ಫ್ಯಾನ್ ಫಾಲೋವರ್ ಕೂಡ ಇದೆ. ಹಾಗಾಗಿ ಒಂದ್ ವೇಳೆ ಏನಾದ್ರೂ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಏನಾದ್ರೂ ಒಂದಾದ್ರೆ ನೂತನ ರಾಜ್ಯಾಧ್ಯಕ್ಷರು ಮತ್ತೆ ಲಿಂಗಾಯತರಿಗೆ ನೀಡಬೇಕು, ಲಿಂಗಾಯತ ಸಮುದಾಯದ ಒಂದು ನಾಯಕನಿಗೆ ಕೆಳಗಿಳಿಸಿದ್ರೆ ಮತ್ತೆ ಲಿಂಗಾಯತ ಸಮುದಾಯಕ್ಕೆ ನೀಡಬೇಕು ಅನ್ನೋ ಒಂದಿಷ್ಟು ಚಿಂತನೆಯಲ್ಲಿದ್ದಾರೆ. ಯಾಕಂದ್ರೆ ಈ ಹಿಂದೆಯಿಂದ ಕೂಡ ಅಷ್ಟೇ ಬಿಜೆಪಿಗೆ ಒಂದು ವೋಟ್ ಬ್ಯಾಂಕ್ ಆಗಿ ಇರೋದೇ ಲಿಂಗಾಯತ ಸಮುದಾಯ. ಹಾಗಾಗಿ ಲಿಂಗಾಯತ ಸಮುದಾಯದ ನಾಯಕರಿಗೆ ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ಟಫ್ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯದ ನಾಯಕರಿಗೆ ಮಣೆ ಹಾಕುವ ಸಾಧ್ಯತೆಗಳು ಹೆಚ್ಚಿದೆ. ಇದನ್ನ ಹೊರತುಪಡಿಸಿ ಒಂದ್ ವೇಳೆ ಏನಾದ್ರೂ ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಫೇಸ್ ಅನ್ನ ಪ್ರತಿ ಬಾರಿ ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ಕೊಳ್ತಿರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕೌಂಟರ್ ಕೊಡೋದಕ್ಕೆ ಮುಂದೆ ಏನಾದ್ರೂ OBC ನಾಯಕತ್ವವನ್ನ ಸೆಲೆಕ್ಟ್ ಮಾಡ್ತಾ ಹೋದ್ರೆ ಸುನಿಲ್ ಕುಮಾರ್ ಆಗಿರ್ಬೋದು, ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವರ ಲಿಸ್ಟ್ ನಲ್ಲಿ ಇದ್ದಾರೆ. ಮತ್ತು SC ಮತ್ತು ST ಕೋಟಾದಲ್ಲಿ ಏನಾದ್ರೂ ಒಂದ್ ವೇಳೆ ಯಾರಾದ್ರೂ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಏನಾದ್ರೂ ಮುಂದಾದ್ರೆ ಅರವಿಂದ್ ಲಿಂಬಾವಳಿ ಹಾಗೂ ಮತ್ತೆ ಇನ್ನೊಬ್ರು ಶ್ರೀರಾಮುಲು ಅವರು ಕೂಡ ಈ ರೇಸ್ ನಲ್ಲಿ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾರೆ. ಒಂದಿಷ್ಟು ಚರ್ಚೆಗಳು ಈ ರೀತಿಯಾಗಿ ನಡೀತಾ ಇದ್ರೆ ಮತ್ತೆ ಇನ್ನೊಂದು ಕಡೆ ಒಂದಿಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಏನಂದ್ರೆ ಈಗಾಗಲೇ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆ. ವಿರೋಧ ಪಕ್ಷದ ನಾಯಕ ಲಿಂಗಾಯತ ಸಮುದಾಯದ ನಾಯಕರಿಗೆ ಕೊಟ್ಟು ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಇವರಿಬ್ಬರಲ್ಲಿ ಒಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಂತ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಅಂದ್ರೆ ಈಗಾಗಲೇ ಏನು ಲಿಂಗಾಯತ ಸಮುದಾಯದ ರಾಜ್ಯಾಧ್ಯಕ್ಷರಿದ್ದಾರೆ, ಲಿಂಗಾಯತ ಸಮುದಾಯಕ್ಕೆ ಒಂದು ವೇಳೆ ಏನಾದ್ರೂ ಇಳಿಸಿದ್ರೆ ವಿರೋಧ ಪಕ್ಷದ ನಾಯಕರಿಗೆ ಲಿಂಗಾಯತ ಸಮುದಾಯದವರಿಗೆ ನೀಡೋದಕ್ಕೆ ಒಂದಿಷ್ಟು ಚಿಂತನೆಗಳು ಕೂಡ ನಡೀತಿದೆ ಪ್ರಭು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.